ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಈ ಪವಿತ್ರ ಗ್ರಂಥವನ್ನು ಓದಲು ಎಲ್ಲರಿಗೂ ಆಸಕ್ತಿ ಇದೆ. ಆದರೆ ಸಮಯದ ಕೊರತೆ ಮತ್ತು ಅರ್ಥಪೂರ್ಣ ವಿವರಣೆಯ ಕೊರತೆಯಿಂದಾಗಿ ಬಹಳ ಜನರು ಇದನ್ನು ಓದಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ನಾನು ಪ್ರತಿದಿನ ಶ್ಲೋಕವನ್ನು ಸರಳವಾಗಿ ಕನ್ನಡದಲ್ಲಿ ವಿವರಿಸಿ ಹೇಳಲು ಇಷ್ಟಪಡುತ್ತಿದ್ದೇನೆ. ಇಂದು ನಾವು ಮೊದಲನೇ ಶ್ಲೋಕವಾದ ಧೃತರಾಷ್ಟ್ರ ಉವಾಚ ಎಂಬುದನ್ನು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತ ಯುಯುತ್ಸವಂ ಮಮಕಾಂ ಪಾಂಡವೈಶ್ಚ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರ ಅಂದರೆ ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ. ಇದು ಬಹಳ ಮಹತ್ವವಾದ ಸ್ಥಳ. ಇದರಲ್ಲಿ ವೇದಗಳ ಪ್ರಕಾರ ಕುರುಕ್ಷೇತ್ರವನ್ನು ಮತ್ತು ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಲಾಗಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕೆ ಉಪಯೋಗಿಸುವುದು ನಮ್ಮ ಸೋಲನ್ನು ತರುವುದು ಎಂಬ ಭಯ ಧೃತರಾಷ್ಟ್ರನಿಗೆ ಇರುತ್ತದೆ. ಈ ಶ್ಲೋಕದ ಪ್ರಕಾರ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಿಶ್ಚಯವಾಗಿರುತ್ತದೆ. ಆದ್ದರಿಂದ ಧೃತರಾಷ್ಟ್ರನಿಗೆ ಏನು ಸಂಶಯ ಬರುತ್ತೆ ಅಂದರೆ, ಇಂತಹ ಪೂಜಾ ಸ್ಥಳ ಪುಣ್ಯ ಸ್ಥಳದಲ್ಲಿ ಯುದ್ಧವನ್ನು ಕೈಗೊಂಡರೆ ಎಲ್ಲಿ ನಮಗೆ ಸೋಲು ಉಂಟಾಗುವುದು ಎಂಬ ಭಯ ಧೃತರಾಷ್ಟ್ರನಿಗೆ ಇರುತ್ತದೆ. ಮತ್ತು ಇದರಲ್ಲಿ ಮಮಕಾಂ ಮತ್ತು ಪಾಂಡವಾಂ ಎಂಬ ಮಾತನ್ನು ಧೃತರಾಷ್ಟ್ರ ಹೇಳುತ್ತಾನೆ. ತನ್ನದೇ ಮಕ್ಕಳಾದ ಮತ್ತು ತನ್ನ ಸಹೋದರನ ಮಕ್ಕಳಾದ ಪಾಂಡವರಿಗೆ ಮತ್ತು ಕೌರವರಿಗೆ ತನ್ನ ಮಕ್ಕಳೆಂದು ಗುರುತಿಸಿಕೊಂಡು ಪಾಂಡವರಿಗೆ ತನ್ನ ಸಹೋದರನ ಮಕ್ಕಳಾದರೂ ಸಹ ಅವರನ್ನು ಪಾಂಡವಾಂ ಎಂದು ಕರೆಯುತ್ತಾನೆ ಧೃತರಾಷ್ಟ್ರ. ತನ್ನ ಮಕ್ಕಳನ್ನು ತನ್ನ ಮಕ್ಕಳು ಎಂದು ಹೇಳಿಕೊಂಡು ತನ್ನ ಸಹೋದರನ ಮಕ್ಕಳನ್ನು ಪಾಂಡವಾಂ ಎಂದು ಅಳವಡಿಸಿಕೊಳ್ಳುತ್ತಾನೆ. ಇದರಿಂದ ಅವನು ಪಕ್ಷಪಾತ ಮಾಡುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಈ ಶ್ಲೋಕದ ಪ್ರಕಾರ ಯಾವಾಗ ನಾವು ತೀರ್ಮಾನ ಅಥವಾ ನಡವಳಿಕೆಯಲ್ಲಿ ಪಕ್ಷಪಾತದ ಮನೋಭಾವ ಇಟ್ಟುಕೊಳ್ಳುತ್ತೇವೋ ಆಗ ಧರ್ಮದಿಂದ ನಾವು ದೂರ ಹೋಗುತ್ತಿದ್ದೇವೆ ಎಂದು ತಿಳಿದುಬರುತ್ತದೆ. ಈ ಶ್ಲೋಕವು ನಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತದೆ. ಏನೆಂದರೆ, ನಮ್ಮ ಜೀವನದಲ್ಲಿ ನಾವು ನಿಷ್ಪಕ್ಷಪಾತವಾಗಿರಬೇಕು. ಯಾವಾಗಲೂ ಧರ್ಮ ಪಕ್ಷಪಾತವಿಲ್ಲದೆ ನಡೆಯಬೇಕು. ನೀವು ಯಾರ ದೋಷ ನೋಡಿ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದನ್ನು ಆಲೋಚಿಸಿ. ನಿಮಗೆ ಈ ಶ್ಲೋಕದ ಪ್ರಕಾರ ಮತ್ತಷ್ಟು ಪ್ರಭಾವ ಬೀರುತ್ತದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.